ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಎರಡನೆಯ ಘಟಕವಾಗಿರುವಂತಹ ವಿವಾಹ, ಕುಟುಂಬ ಮತ್ತು ಬಂಧುತ್ವದ ಕುರಿತು ಇವತ್ತಿನ ಅವಧಿಯಲ್ಲಿ ಚರ್ಚಿಸೋಣ. ಈ ಘಟಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ವಿವಾಹದ ಅರ್ಥ ಮತ್ತು ವ್ಯಾಖ್ಯೆಯನ್ನು, ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥ ಮತ್ತು ವ್ಯಾಖ್ಯೆ, ಹಾಗೆ ಬಂಧುತ್ವದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಆರಂಭಿಕ ಹಂತದಲ್ಲಿ ಚರ್ಚಿಸೋಣ. ತದನಂತರದಲ್ಲಿ ವಿವಾಹ, ಕುಟುಂಬಕ್ಕೆ ಸಂಬಂಧಪಟ್ಟಿರುವ ಬೇರೆ ಬೇರೆ ಪರಿಕಲ್ಪನೆಗಳನ್ನು ಚರ್ಚಿಸೋಣ. ಇವತ್ತು ವಿವಾಹದ ಅರ್ಥ ಮತ್ತು ವ್ಯಾಖ್ಯೆಯ ಕುರಿತು ಚರ್ಚಿಸೋಣ. Dear students, welcome to Sociology class. Today we will discuss second unit, marriage, family and kinship. In this unit, the first concept, we will discuss meaning and definition of marriage, family and kinship. Remaining concepts we will discuss later on. Today we will discuss the meaning and definition of marriage. ಪ್ರಾಸ್ತಾವಿಕವಾಗಿ ನೋಡೋದಾದರೆ, ವಿವಾಹವು ಒಂದು ಮೂಲಭೂತ, ಪ್ರಾಥಮಿಕ ಮತ್ತು ಸಾರ್ವತ್ರಿಕವಾಗಿರುವಂತಹ ಒಂದು ಸಾಮಾಜಿಕ ಸಂಸ್ಥೆಯಾಗಿದೆ. ವಿವಾಹವನ್ನು ನಾವು ಯಾಕೆ ಅದೊಂದು ಮೂಲಭೂತ ಪ್ರಾಥಮಿಕ ಸಂಸ್ಥೆ ಅಂತ ಕರಿತೀವಿ ಅಂತಂದರೆ, ಸಮಾಜ ರಚನೆಯ ಕೇಂದ್ರ ಬಿಂದು, ಕುಟುಂಬ ಸ್ಥಾಪನೆಯ ಮೂಲಭೂತವಾಗಿರುವಂಥ ಸಂಸ್ಥೆಯಾಗಿರೋದ್ರಿಂದ ಅದನ್ನು ಒಂದು ಮೂಲಭೂತ ಪ್ರಾಥಮಿಕ ಸಂಸ್ಥೆ ಅಂತ ಗುರುತಿಸ್ತೀವಿ. ಹಾಗೆ ಹೆಚ್ಚು ಕಡಿಮೆ ಎಲ್ಲ ಸಮಾಜಗಳಲ್ಲಿ ವಿವಾಹವನ್ನು ಒಂದು ಸಾರ್ವತ್ರಿಕವಾಗಿರುವಂಥ ಆಚರಣೆಯಾಗಿ ಅಥವಾ ಒಂದು ನಿಯಮವಾಗಿ, ಒಂದು ಸಂಸ್ಥೆಯನ್ನಾಗಿ ಆಚರಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. Dear students, marriage is a basic, primary and universal social institution. Marriage is a basic and primary institution because it is a center point of the structure of the society, and it is a basic element of the introduction of family, and this institution or norm or practice it found almost all the society. It means it is an universal social institution. ಹಾಗೆ ಕುಟುಂಬವೆಂಬ ಕಟ್ಟಡಕ್ಕೆ ವಿವಾಹವೇ ಒಂದು ಮಹಾದ್ವಾರ ಅಂತ ಕರಿತೀವಿ. ಅಂದರೆ ವಿವಾಹದ ನಂತರ ತನ್ನಷ್ಟಕ್ಕೆ ತಾನೇ ಹುಟ್ಟಿಕೊಳ್ಳುವಂಥ ಒಂದು ಸಂಸ್ಥೆನೇ ಕುಟುಂಬ ಅಥವಾ ಸಂಘವೇ ಕುಟುಂಬ. ಇಂಥ ಕುಟುಂಬ ಅನ್ನುವಂಥ ಸಂಘಟನೆಗೆ ಅಥವಾ ಕಟ್ಟಡಕ್ಕೆ ವಿವಾಹನೇ ಆರಂಭಿಕವಾಗಿರುವಂಥ ಒಂದು ಸಂಸ್ಥೆ. ಹಾಗಾಗಿ ಇದನ್ನು ಒಂದು ಬಾಗಿಲು ಅಥವಾ ಮಹಾದ್ವಾರ ಅಂತ ಕರಿತೀವಿ. ಈ ವಿವಾಹದ ಮೂಲಕನೇ ಸ್ತ್ರೀ ಪುರುಷರು ಕುಟುಂಬ ಅನ್ನುವಂಥ ಒಂದು ಸಂಘಟನೆಗೆ ಅಥವಾ ಸಂಸ್ಥೆಗೆ ಪ್ರವೇಶವನ್ನು ಪಡೆಯುತ್ತಾರೆ. ಮ್ಯಾರೇಜ್ ಈಸ್ ಎ ಮೇನ್ ಡೋರ್ ಟು ದಿ ಕನ್ಸ್ಟ್ರಕ್ಷನ್ ಆಫ್ ಟು ದಿ ಎಂಟ್ರೆನ್ಸ್ ಆಫ್ ದಿ ಫ್ಯಾಮಿಲಿ. ಹಿಯರ್ ದ ಫಸ್ಟ್ ಮ್ಯಾರೇಜ್ ಟೇಕ್ಸ್ ಪ್ಲೇಸ್. ವಿತ್ ದ ಹೆಲ್ಪ್ ಆಫ್ ಮ್ಯಾರೇಜ್ ದ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ they are entered to the another one institution or association
we also call an construction, that is family. The family only exists with the help of the getting marriage or the marriage, when the marriage takes place. ವಿವಾಹವು ಮಾನವರಲ್ಲಿರುವ ಲೈಂಗಿಕ ಬಯಕೆಯನ್ನು ಈಡೇರಿಸಿ ಮಾನಸಿಕ ನೆಮ್ಮದಿ ನೀಡಿದರೆ ಸಂತಾನೋತ್ಪತ್ತಿಗೆ ಅವಕಾಶ ಕಲ್ಪಿಸುವ ಮೂಲಕ ಸಮಾಜದ ನಿರಂತರತೆಗೆ ಕೊಡುಗೆಯನ್ನು ನೀಡುತ್ತದೆ. ಈ ವಿವಾಹ ಅನ್ನುವಂಥದ್ದು ಮಾನವನಲ್ಲಿರುವಂಥ ಒಂದು ಸಹಜ ಪ್ರವೃತ್ತಿಯಾಗಿರುವಂತಹ, ಎಲ್ಲ ಜೀವಿಗಳಲ್ಲಿಯೂ ಇರುವಂತಹ ಒಂದು ಲೈಂಗಿಕ ಬಯಕೆಯನ್ನು, ಪ್ರವೃತ್ತಿಯನ್ನು ಈಡೇರಿಸುವಂಥ ಒಂದು ಆರಂಭಿಕ ಉದ್ದೇಶವನ್ನು ಹೊಂದಿದ. ಈ ಲೈಂಗಿಕ ಬಯಕೆಯನ್ನು ಈಡೇರಿಸುವುದರ ಮೂಲಕ ಪ್ರತಿಯೊಬ್ಬ ಜೀವಿಗೂ ಅಥವಾ ಮಾನವನಿಗೂ ಒಂದು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಜೊತೆಗೆ ಈ ಲೈಂಗಿಕ ಬಯಕೆಯನ್ನು ಈಡೇರಿಸುವುದರ ಜೊತೆಗೆ ಸಂತಾನೋತ್ಪತ್ತಿಯನ್ನು ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದೇ ಈ ವಿವಾಹ. ಸಂತಾನೋತ್ಪತ್ತಿಯನ್ನು ಪಡೆಯುವುದರ ಮೂಲಕ ಒಂದು ಸಮಾಜದ ನಿರಂತರತೆಗೆ, ಅಸ್ತಿತ್ವಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಒಂದು ಕೆಲಸವನ್ನು ಈ ವಿವಾಹ ಅನ್ನುವಂಥ ಸಂಸ್ಥೆ ಏರ್ಪಡಿಸುತ್ತದೆ. ಹಾಗಾಗಿ ಒಂದು ಸಮಾಜದ ನಿರಂತರತೆಗೆ, ಅಸ್ತಿತ್ವಕ್ಕೆ ಈ ವಿವಾಹನೇ ಕೇಂದ್ರ ಬಿಂದು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಮ್ಯಾರೇಜ್ ಪ್ರೊವೈಡ್ಸ್ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಥ್ರೂ ಫುಲ್ಫಿಲ್ಲಿಂಗ್ ಸೆಕ್ಸುವಲ್ ಡಿಸೈರ್ ಆಫ್ ಹ್ಯೂಮನ್. ಓನ್ಲಿ the human being fulfill his natural or casual need or desire, that is called sexual satisfaction. It can only fulfill through getting marriage. When he get mental satisfaction, when he fulfill sexual desires, then he can get mental satisfaction. And through sexual desires they can get children. They also contribute to the continuity of the society through providing opportunity to get procreation. So here marriage always provide an opportunity to get procreation, and the procreation or the childrens are the center point of the society, and here marriage always contribute to the continuity of the society through providing procreation or children to the society. ಹಾಗೆ ವಿವಾಹದ ಅರ್ಥ ಮತ್ತು ವ್ಯಾಖ್ಯೆಯನ್ನು ನೋಡೋದಾದರೆ, ಸಾಮಾನ್ಯ ಅರ್ಥದಲ್ಲಿ ವಿವಾಹ ಅಂತಂದರೆ ಸ್ತ್ರೀ ಪುರುಷರ ನಡುವಿನ ಶಾಶ್ವತ ಸಂಬಂಧ ಅಂತ ಕರಿತೀವಿ. ಸ್ತ್ರೀ ಪುರುಷರ ನಡುವಿನ ಶಾಶ್ವತ ಸಂಬಂಧವನ್ನೇ ವಿವಾಹ ಅಂತ ಕರಿತೀವಿ. ಅಥವಾ ಸಮಾಜದಿಂದ ಮನ್ನಿಸಲ್ಪಟ್ಟಿರುವಂತಹ ಸ್ತ್ರೀ ಪುರುಷರ ನಡುವೆ ಏರ್ಪಟ್ಟಂಥ ಒಂದು ಸಂಬಂಧವನ್ನೇ ವಿವಾಹ ಅಂತ ಕರಿತೀವಿ. ಸಿಂಪ್ಲಿ ಮ್ಯಾರೇಜ್ ಮೀನ್ಸ್, ಮ್ಯಾರೇಜ್ ಈಸ್ ಎ ಪರ್ಮನೆಂಟ್ ರಿಲೇಶನ್ಶಿಪ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ವೆನ್ ಮೇಲ್ ಆ್ಯಂಡ್ ಫೀಮೇಲ್ get permission by the society or by family to comes under the permanent relationship, that is called marriage. ಕೆಲವೊಂದು ವಿದ್ವಾಂಸರು ವಿವಾಹ ಅಂದರೆ ಏನು ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ನೀಡುವಂಥ ಪ್ರಯತ್ನ ಮಾಡಿದ್ದಾರೆ. ಅವರಲ್ಲಿ ಮೊದಲಿಗರಾಗಿ ಮಾಲಿನೋಸ್ಕಿಯವರ ಪ್ರಕಾರ ವಿವಾಹವು ಸ್ತ್ರೀ ಪುರುಷರ ನಡುವೆ ಲೈಂಗಿಕ ಹಾಗೂ ಮಾನಸಿಕ ಸಂಬಂಧವನ್ನು ದೃಢೀಕರಿಸುವ ಮತ್ತು ಸಂತಾನೋತ್ಪತ್ತಿಗಾಗಿ ಉದ್ದೇಶಪೂರ್ವಕವಾಗಿ ಏರ್ಪಡಿಸಿಕೊಂಡ ಒಂದು ಒಪ್ಪಂದ ಅಥವಾ ಕರಾರಾಗಿದೆ. ಮಾಲಿನೋಸ್ಕಿಯವರ ಪ್ರಕಾರ ವಿವಾಹವನ್ನು ಒಂದು ಒಪ್ಪಂದ ಅಥವಾ ಕರಾರು ಅಂತ ಕರೀತಾರೆ. ಇದು ಸ್ತ್ರೀ ಪುರುಷರು ತಮ್ಮೊಳಗೆ
ಒಂದು ಒಪ್ಪಂದ ಅಥವಾ ಕರಾರವನ್ನು ಮಾಡ್ಕೋತಾರೆ. ಲೈಂಗಿಕ ಬಯಕೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಅದರ ಮೂಲಕ ಮಾನಸಿಕ ನೆಮ್ಮದಿಯನ್ನು ಪಡೆಯುವುದು, ಹಾಗೆ ಉದ್ದೇಶಪೂರ್ವಕವಾಗಿಯೇ ಸಂತಾನೋತ್ಪತ್ತಿಯನ್ನು ಹೊಂದುವುದು. ಸೊ ಈ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿಯೇ ಸ್ತ್ರೀ ಪುರುಷರು ಸ್ಥಾಪನೆ ಮಾಡಿಕೊಂಡಿರುವಂಥ ಒಂದು ಶಾಶ್ವತ ಒಪ್ಪಂದ ಅಥವಾ ಸಂಬಂಧವನ್ನೇ ವಿವಾಹ ಅಂತ ಮಾಲಿನೋಸ್ಕಿಯವರು ಕರೀತಾರೆ. ಅಕಾರ್ಡಿಂಗ್ ಟು ಮಾಲಿನೋಸ್ಕಿ, ಮ್ಯಾರೇಜ್ ಆಸ್ ಎ ಕಾಂಟ್ರಾಕ್ಟ್ ಫಾರ್ ದಿ production and maintenance of children, and it also determine the relationship in between male and female, especially in the field of sexual and mental satisfaction, and it takes place purposely and contractually. So according to him, marriage is an contract in between male and female, especially in the production as well as maintenance or the getting the children, as well as purposely determination of sexual and mental relationships. ಹಾಗೆ ಇನ್ನೊಬ್ಬ ವಿದ್ವಾಂಸ ಸಮಾಜಶಾಸ್ತ್ರಜ್ಞ ಎಡ್ವರ್ಡ್ ವೆಸ್ಟರ್ ಮಾರ್ಕರು ತಮ್ಮ ಒಂದು ಶ್ರೇಷ್ಠ ಕೃತಿಯಾಗಿರುವಂತಹ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಎಂಬ ಕೃತಿಯಲ್ಲಿ ವಿವಾಹ ಎಂದರೇನು ಅಂತ ವ್ಯಾಖ್ಯಾನಿಸಿದ್ದಾರೆ. ವಿವಾಹವು ಸಂತತಿಯ ಜನನದ ನಂತರವೂ ಮುಂದುವರಿಯುವ ಗಂಡು ಹೆಣ್ಣಿನ ದೀರ್ಘಕಾಲದ ಸಂಬಂಧ ಅಂತ ಕರೀತಾರೆ. ಸೊ ವೆಸ್ಟರ್ ಮಾರ್ಕರ ಪ್ರಕಾರ ವಿವಾಹವೆಂದರೆ ಕೇವಲ ಲೈಂಗಿಕ ಬಯಕೆಯನ್ನು ಈಡೇರಿಸಿಕೊಳ್ಳುವುದವರೆಗೆ ಮಾತ್ರ ಸೀಮಿತವಾಗಿರದೆ, ಅಥವಾ ಅದರ ನಂತರ ಮಕ್ಕಳನ್ನು ಪಡೆಯುವವರೆಗೆ ಮಾತ್ರ ಸೀಮಿತವಾಗಿರದೆ, ವಿವಾಹವು ಲೈಂಗಿಕ ಬಯಕೆಯನ್ನು ಈಡೇರಿಸಿಕೊಳ್ಳುವುದರ ಜೊತೆಗೆ ಸಂತತಿಯನ್ನು ಪಡೆಯುವುದರ ಜೊತೆಗೆ ಅದರ ನಂತರವೂ ಕೂಡ ಜೀವನದ ಕೊನೆಯವರೆಗೆ ಗಂಡು ಹೆಣ್ಣಿನ ನಡುವೆ ಏರ್ಪಡುವಂಥ ದೀರ್ಘಕಾಲದ ಶಾಶ್ವತ ಸಂಬಂಧವನ್ನೇ ವಿವಾಹ ಅಂತ ಕರೀತಾರೆ. ಅಕಾರ್ಡಿಂಗ್ ಟು Edward Westermark, he defined what is marriage in his famous book History of Human Marriage. According to him, marriage is a more or less durable connection between male and female, lasting beyond the mere act of propagation till after the birth of offspring. So according to him, marriage is not, the relationship in between male and female is not continue up to only sexual satisfaction. It also continue up to getting the children, and not only beyond the getting the procreation or children, it also continue end of life. It means more or less durable relationship continues in between husband and wife or male and female in the institution of marriage. ಇನ್ನೊಬ್ಬ ರಾಬರ್ಟ್ ಲೂಯಿ ಅವರು ವಿವಾಹ ಅಂದರೆ ಏನಂತ ವ್ಯಾಖ್ಯಾನಿಸಿದ್ದಾರೆ. ಅನುಮತಿಸಬಹುದಾದ ಸಂಗಾತಿಗಳ ನಡುವಿನ ಹೆಚ್ಚು ಕಡಿಮೆ ಶಾಶ್ವತ ಬಾಂಧವ್ಯವು ವಿವಾಹವಾಗಿದೆ ಅಂತ. ಸೊ ರಾಬರ್ಟ್ ಲೂಯಿ ಅವರ ಪ್ರಕಾರ ಇಲ್ಲಿ ವಿವಾಹಕ್ಕೆ ಒಳಪಡುವಂಥ ಸಂಗಾತಿಗಳು ಸ್ತ್ರೀ ಪುರುಷರು ಸಮಾಜದಿಂದ ಅಥವಾ ಕುಟುಂಬದಿಂದ, ಹಿರಿಯರಿಂದ ಅಥವಾ ತಂದೆ ತಾಯಿಗಳಿಂದ ಅನುಮತಿಯನ್ನು ಪಡೆದ ನಂತರ ಅವರಿಬ್ಬರು ಹೆಚ್ಚು ಕಡಿಮೆ ಶಾಶ್ವತ ಸಂಬಂಧಕ್ಕೆ ಅಥವಾ ಬಾಂಧವ್ಯಕ್ಕೆ ಒಳಪಟ್ಟರೆ ಅದನ್ನು ವಿವಾಹ ಅಂತ ಕರೆದಿದ್ದಾರೆ. ಅಕಾರ್ಡಿಂಗ್ ಟು ರಾಬರ್ಟ್ ಲೂಯಿ, marriage is a relatively permanent bond between permissible mates. So here the both male and female, they get permission by their parents or by
society or by the group. When they get permission by society, then they comes under a long term relationship or permanent bond, that is called marriage. ಸೊ ಇಷ್ಟು ವಿವಾಹದ ಕುರಿತು ವ್ಯಾಖ್ಯಾನಗಳನ್ನು ನೀಡಿದ್ದನ್ನು ನಾವು ಕಾಣ್ತೀವಿ. ಅಂದರೆ ವಿವಾಹ ಅಂತಂದರೆ ಸ್ತ್ರೀ ಪುರುಷರ ನಡುವಿನ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡಿರುವಂಥ ಶಾಶ್ವತ ಸಂಬಂಧವಾಗಿದ್ದು, ಅದು ಸಂತಾನೋತ್ಪತ್ತಿಯವರೆಗೆ ಮಾತ್ರ ಸೀಮಿತವಾಗಿರದೆ ಜೀವನದ ಕೊನೆಯವರೆಗೂ ಆ ಸಂಬಂಧ ದೀರ್ಘಕಾಲದವರೆಗೆ ಮುಂದುವರೆದರೆ ಅಂತಹ ಒಂದು ಸಂಸ್ಥೆಯನ್ನು ನಾವು ವಿವಾಹ ಅಂತ ಕರಿತೀವಿ. Dear students, these all are the definitions given by sociologists. And marriage means it is a long term or permanent relationship in between male and female. It continues not only up to fulfilling sexual desires or not to getting procreation, it also continues up to end of life. So ಮುಂದಿನ ಅವಧಿಯಲ್ಲಿ ಕುಟುಂಬದ ಅರ್ಥ ಮತ್ತು ವ್ಯಾಖ್ಯೆಯ ಕುರಿತು ಚರ್ಚಿಸೋಣ. ಥ್ಯಾಂಕ್ ಯು.